ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವ್ಯಾಕರಣದ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಪ್ರಾರಂಭ ಮಾಡಿದ್ದಂತಹ ಕ್ರಿಯಾಪದಗಳು ಅನ್ನುವಂತಹ ವ್ಯಾಕರಣಾಂಶವನ್ನು ನಾವು ಮುಂದುವರಿಸೋಣ. ಹಿಂದಿನ ತರಗತಿಯಲ್ಲಿ ನಾವು ಒಂದು ಧಾತುವಿನ ಜೊತೆಗೆ ಕಾಲಸೂಚಕ ಪ್ರತ್ಯಯ ಹಾಗೆಯೇ ಅಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದ ಹೇಗೆ ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಅಲ್ಲಿ ನಾನು ಮೊದಲನೆಯ ಒಂದು ಕಾಲಸೂಚಕ ಪ್ರತ್ಯಯ ಅಂದರೆ ಭೂತಕಾಲದ ಕಾಲಸೂಚಕ ಪ್ರತ್ಯಯ ಆಗಿರತಕ್ಕಂತಹ ದ ಅದನ್ನು ತಗೊಂಡು ಕ್ರಿಯಾಪದಗಳು ಹೇಗೆ ರಚನೆ ಆಗ್ತವೆ ಅನ್ನೋದನ್ನು ತೋರಿಸಿದ್ದೆ ಮಕ್ಕಳೇ. ಆದರೆ ಇನ್ನೆರಡು ಕಾಲಸೂಚಕ ಪ್ರತ್ಯಯಗಳ ಬಳಕೆಯನ್ನು ನಾನು ಮಾಡಿರಲಿಲ್ಲ. ಅಂದರೆ ವರ್ತಮಾನ ಕಾಲಸೂಚಕ ಪ್ರತ್ಯಯ, ಅಲ್ಲಿ ಬರೋದು ಯಾವುದು ಉತ್ತ, ಹಾಗೆಯೇ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯದಲ್ಲಿ ಎರಡು ಬರ್ತವೆ ಅಂತ ಹೇಳಿದ್ದೆ ನಾನು, ಒಂದು ವ, ಇನ್ನೊಂದು ವ. ಇವತ್ತಿನ ಈ ತರಗತಿಯಲ್ಲಿ ಮೂರು ಕಾಲಗಳ ಕಾಲಸೂಚಕ ಪ್ರತ್ಯಯಗಳನ್ನು ತೆಗೆದುಕೊಂಡು ಹೇಗೆ ಕ್ರಿಯಾಪದಗಳು ರಚನೆ ಆಗ್ತವೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ನೀವು ಅದನ್ನು ಸರಿಯಾಗಿ ಗಮನಿಸಿದರೆ ಮುಂದಿನ ಕ್ರಿಯಾಪದದ ವಿಷಯ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇಲ್ಲಿ ನೋಡಿ ಮಕ್ಕಳೇ, ನಾನು ಈಗ ಉದಾಹರಣೆಗೆ ಒಂದು ಧಾತುವನ್ನು ತಗೊಳ್ತೀನಿ. ಆ ಧಾತು ಯಾವುದು ಅಂತ ಹೇಳಿದ್ರೆ ನೋಡು. ಗಮನಿಸ್ತಾ ಇದ್ದೀರಲ್ಲ, ನೋಡು. ನೋಡು ಅನ್ನೋದು ಒಂದು ಧಾತು ಪದ ಆಗಿದೆ. ಈಗ ಆ ನೋಡು ಅನ್ನೋ ಧಾತುವಿಗೆ ನಾವು ಮೂರೂ ರೀತಿಯ ಕಾಲಸೂಚಕ ಪ್ರತ್ಯಯಗಳನ್ನು ಸೇರಿಸಿ ಕ್ರಿಯಾಪದ ಹೇಗೆ ರಚನೆ ಆಗುತ್ತೆ ಅನ್ನೋದನ್ನು ನೋಡ್ಬಿಡೋಣ. ಇಲ್ಲಿ ನೋಡಿ, ನಾನು ನೋಡು ಅನ್ನೋ ಧಾತುವಿಗೆ ಕಾಲಸೂಚಕ ಪ್ರತ್ಯಯದಲ್ಲಿ ಮೊದಲು ಭೂತಕಾಲದ ಕಾಲಸೂಚಕ ಪ್ರತ್ಯಯವನ್ನು ಸೇರಿಸ್ತೀನಿ. ಯಾವುದದು? ದ. ಗಮನಿಸ್ತಿದ್ದೀರಿ ನೀವೆಲ್ಲರೂ ಕೂಡ, ಯಾವುದು? ದ. ಈ ಕಡೆಗೆ ಆಖ್ಯಾತ ಪ್ರತ್ಯಯವನ್ನು ಸೇರಿಸ್ತೀನಿ. ನಿಮಗಾಗಲೇ ಹಿಂದಿನ ತರಗತಿಯಲ್ಲಿ ಗೊತ್ತಾಗಿದೆ ಆಖ್ಯಾತ ಪ್ರತ್ಯಯ ಅಂದ್ರೇನು. ಅದು ಭಾವಪ್ರಧಾನವಾದುದು, ಅಂದರೆ ಕ್ರಿಯೆ ಅಥವಾ ಕೆಲಸ ಏನು ಯಾವ ವ್ಯಕ್ತಿಯ ರೂಪದಲ್ಲಿ ನಡೆಯುತ್ತೆ ಅನ್ನೋದನ್ನು ಹೇಳ್ತಕ್ಕಂಥದ್ದು. ನಾನೀಗ ನೋಡು ಅನ್ನೋ ಧಾತುವಿಗೆ ಭೂತಕಾಲದ ದ ಕಾಲಸೂಚಕ ಪ್ರತ್ಯಯ ಸೇರಿಸಿ ಅಖ್ಯಾತ ಪ್ರತ್ಯಯವನ್ನ ಅನು ಅನ್ನೋದನ್ನ ಸೇರಿಸ್ತೀನಿ. ಏನು? ಅನು. ಈ ಅನು ಅನ್ನೋ ಅಖ್ಯಾತ ಪ್ರತ್ಯಯ ಸೇರಿಸಿದಾಗ ನಮಗೆ ಆಗುವ ಕ್ರಿಯಾಪದದ ರಚನೆ ಏನು ಅಂತ ಹೇಳಿದ್ರೆ ನೋಡಿದನು. ಗಮನಿಸ್ತದೀರಾ? ಪದ ಏನು ರಚನೆ ಆಯಿತು? ನೋಡಿದನು. ನೋಡಿ, ನೋಡು ಅನ್ನೋದು ಧಾತು, ಅದಕ್ಕೆ ಭೂತಕಾಲದಲ್ಲಿ ದ ಕಾಲಸೂಚಕ ಪ್ರತ್ಯಯ. ಅನು ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ. ಅದು ಅನು ಅನ್ನೋದನ್ನು ಸೇರಿಸಿದೀವಿ ಅಂದ್ರೆ ಅಲ್ಲಿ ಪದ ಏನು ರಚನೆ ಆಯಿತು? ನೋಡಿದನು. ಇದು ಪುಲ್ಲಿಂಗ ರೂಪದ ಕ್ರಿಯಾಪದವಾಗಿ ರಚನೆ ಆಗಿದ್ದನ್ನು ನೀವು ಗಮನಿಸ್ಬೋದು. ನಾನೀಗ ಮಕ್ಕಳೇ ಇದೇ ನೋಡು ಅನ್ನುವಂತಹ ಪದವನ್ನ ಧಾತುವಿಗೆ ವರ್ತಮಾನ ಕಾಲಸೂಚಕದ ಪ್ರತ್ಯಯವನ್ನ ಸೇರಿಸ್ತೀನಿ. ವರ್ತಮಾನ ಕಾಲಸೂಚಕದ ಪ್ರತ್ಯಯ ಯಾವುದು ಅಂತ ನಿಮಗೆ ಗೊತ್ತಿದೆ. ಯಾವುದು? ಉತ್ತ. ಹಾಗೇನೆ ಇಲ್ಲಿ ಆನೆ ಅನ್ನೋದನ್ನ ಸೇರಿಸ್ತೀನಿ. ಕಾಲಸೂಚಕ ಪ್ರತ್ಯಯ ಯಾವುದನ್ನು ಸೇರಿಸ್ತೀನಿ? ಆನೆ. ಗಮನಿಸಿ, ನೋಡು ಅನ್ನೋ ಧಾತುವಿಗೆ ಉತ್ತ ಅನ್ನುವಂಥದ್ದು ವರ್ತಮಾನ ಕಾಲಸೂಚಕ ಪ್ರತ್ಯಯ. ಇಲ್ಲಿ ಆನೆ ಸ್ವಲ್ಪ ವ್ಯತ್ಯಾಸಗಳು ಆಗ್ತವೆ. ಕಾಲಕ್ಕನುಗುಣವಾಗಿ ಅಖ್ಯಾತ ಪ್ರತ್ಯಯಗಳಲ್ಲಿ ವ್ಯತ್ಯಾಸ ಆಗ್ತತಿ. ಆನೆ. ಅವಾಗ ಇಲ್ಲಿ ನಮಗೆ ಏನು ಕ್ರಿಯಾಪದ ರಚನೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಏನಾಗುತ್ತೆ? ನೋಡುತ್ತಾನೆ. ಗಮನಿಸ್ತಾ ಇದ್ದೀರಾ? ನಾನು ಎಲ್ಲಾ ಕಾಲಸೂಚಕ ಪ್ರತ್ಯಯಗಳನ್ನು ಸೇರಿಸಿ ಕ್ರಿಯಾಪದಗಳು ರಚನೆಯಾಗೋದನ್ನು ತೋರಿಸ್ತಾ ಇದ್ದೀನಿ. ಉತ್ತ ವರ್ತಮಾನ ಕಾಲದ್ದು ಸೇರಿದಾಗ ಏನಾಯಿತು? ನೋಡುತ್ತಾನೆ. ಹಾಗೇನೆ ಅದೇ ನೋಡು ಅನ್ನುವಂತಹ ಧಾತುವಿಗೆ ನಾನು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಾಗಿರ್ತಕ್ಕಂತಹ ವ ಏನ್ ಸೇರಿಸ್ತೀನಿ? ವ ಅನ್ನುವಂತಹ ಅಕ್ಷರ ಸೇರಿಸ್ತೀನಿ. ಅವಾಗ ಇಲ್ಲಿ ಅಖ್ಯಾತ ಪ್ರತ್ಯಯ ಅನು, ಅದನ್ನೇ ಸೇರಿಸ್ತೀನಿ. ಅವಾಗ ಪದರಚನೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡುವನು. ಗಮನಿಸ್ತಾ ಇದ್ದೀರಾ? ಏನಾಗುತ್ತೆ ಪದರಚನೆ? ನೋಡುವನು. ನೋಡಿ, ನಾನು ಮೂರೂ ಕಾಲಸೂಚಕ ಪ್ರತ್ಯಯಗಳನ್ನು ಬರೆಸಿದ್ದೀನಿ. ಇಲ್ಲಿ ದ ಅನ್ನೋದು ಯಾವ ಕಾಲಸೂಚಕ ಪ್ರತ್ಯಯ? ಇದು
ಇದು ಭೂತಕಾಲದ ಕಾಲಸೂಚಕ ಪ್ರತ್ಯಯ. ಉತ್ತ ಅನ್ನೋದು ಯಾವ ಕಾಲಸೂಚಕ ಪ್ರತ್ಯಯ? ಇದು ವರ್ತಮಾನವನ್ನ ಸೂಚಿಸುವಂತಹ ಪ್ರತ್ಯಯ. ಹಾಗೇನೆ ವಾ ಅನ್ನೋದು ಯಾವ ಕಾಲಸೂಚಕ ಪ್ರತ್ಯಯ ಆಗಿದೆ? ಇದು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಇದಾಗಿದೆ. ಮೂರೂ ಕಾಲದ ಕಾಲಸೂಚಕ ಪ್ರತ್ಯಯಗಳನ್ನು ಸೇರಿಸಿದಾಗ ಕ್ರಿಯಾಪದಗಳು ಹೇಗೆ ರಚನೆ ಆಯಿತು ಅನ್ನೋದು ನಿಮಗೀಗ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಈಗ ಇಲ್ಲಿ ನಾನು ತಗೊಂಡದ್ದು ಯಾವುದು ಧಾತು ಅಂತ ಹೇಳಿದ್ರೆ ನೋಡು. ನೋಡು ಅನ್ನೋ ಧಾತುನೇ ಮೂರೂ ಕಾಲಸೂಚಕ ಪ್ರತ್ಯಯಗಳಿಗೆ ನಾನು ಸೇರ್ಪಡಿಸಿದೆ. ಇದೇ ರೀತಿ ಮತ್ತೊಂದು ಧಾತುವನ್ನ ತಗೊಂಡು ಅದೇ ರೀತಿಯಲ್ಲೇ ಹೇಗೆ ಕ್ರಿಯಾಪದಗಳು ರಚನೆ ಆಗ್ತವೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮಕ್ಕಳೇ. ಅದೇ ತರನೇ ಮತ್ತೊಂದು ಧಾತುವನ್ನ ತಗೊಂಡು ಯಾವುದನ್ನ ನೋಡಿ, ತಿನ್ನು ಅನ್ನುವಂತಹ ಧಾತುವನ್ನ ತಗೊಳ್ಳೋಣ. ಯಾವುದು? ತಿನ್ನು. ಗಮನಿಸ್ತದಿರಿ, ತಿನ್ನು. ತಿನ್ನು ಅನ್ನೋದು ಕೂಡ ಧಾತು ಪದ. ಇದಕ್ಕೆ ನಾನು ಮತ್ತೆ ಭೂತಕಾಲದ ಪ್ರತ್ಯಯವನ್ನ ತಗೊಳ್ತೀನಿ. ಯಾವುದದು? ದ. ಯಾವುದು? ದ. ಈ ದ ಭೂತಕಾಲ ಸೂಚಕ ಪ್ರತ್ಯಯ ಆಯಿತು ಅಂದ್ರೆ ಇಲ್ಲಿ ಅಖ್ಯಾತ ಪ್ರತ್ಯಯದಲ್ಲಿ ಅನು ಏನ್ ಸೇರಿಸ್ತೀನಿ? ಅನು ಅನ್ನುವಂತಹ ಪದ ಸೇರಿಸ್ತೀನಿ. ಅವಾಗ ಕ್ರಿಯಾಪದ ಏನ್ ರಚನೆ ಆಗುತ್ತೆ ಅಂತ ಹೇಳಿದ್ರೆ ತಿನ್ನು ಅದಿಕ್ ದ ಅದಿಕ್ ಅನು ಅಂತ ಗಮನಿಸಿದಾಗ ಪದ ತಿಂದನು ಅನ್ನುವಂತಹ ಕ್ರಿಯಾಪದ ರಚನೆಯಾಗೋದನ್ನ ಗಮನಿಸಬಹುದು. ತಿಂದನು ಅಂತ ಹೇಳಿದ್ರೆ ಅಲ್ಲಿ ತಿನ್ನುವಂತಹ ಕೆಲಸ ಮುಗಿದು ಹೋಯಿತು ಅನ್ನೋದು ನಮ್ಮ ಗಮನಕ್ಕೆ ಬಂದ್ಬಿಡ್ತದೆ. ಅದೇ ರೀತಿ ಮತ್ತೆ ನಾನು ಅದೇ ಧಾತುವಿಗೆ, ತಿನ್ನು ಅನ್ನುವಂತಹ ಧಾತುವಿಗೆ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯವನ್ನ ಬಳಸಿಕೊಳ್ತೀನಿ. ಯಾವುದದು ವರ್ತಮಾನ ಕಾಲದ್ದು? ಉತ್ತ. ಬಳಸಿಕೊಂಡು ಇಲ್ಲಿ ಆನೆ ಕಾಲಸೂಚಕ ಪ್ರತ್ಯಯ ಆದ್ಮೇಲೆ ಇಲ್ಲಿ ತಗೊಳ್ಳುವಂಥದ್ದು ಅಖ್ಯಾತ ಪ್ರತ್ಯಯ. ತಿನ್ನು, ಉತ್ತ, ಆನೆ ಅಂತ ಬಳಸಿಕೊಂಡಾಗ ಕ್ರಿಯಾಪದ ಏನಾಗುತ್ತೆ ಅಂತ ಹೇಳಿದ್ರೆ ತಿನ್ನುತ್ತಾನೆ. ಪದರಚನೆ ಏನಾಗುತ್ತೆ? ತಿನ್ನುತ್ತಾನೆ. ವಾಕ್ಯ ಬೇಕಾದ್ರೂ ಮಾಡ್ಕೋಬಹುದು. ಈಗ ಉದಾಹರಣೆಗೆ ರಮೇಶನು ಹಣ್ಣನ್ನ ತಿಂದನು ಅಂತಂದಾಗ, ತಿಂದನು ಅಂತಂದಾಗ ನಮಗಿಲ್ಲಿ ದ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಹಣ್ಣನ್ನ ತಿನ್ನುವ ಕೆಲಸ ಮುಗಿದಿದೆ ಅಂತ ಅರ್ಥ. ಹಾಗೇನೆ ಉತ್ತ ಸೇರಿಸಿಕೊಂಡಾಗ ತಿನ್ನುತ್ತಾನೆ. ತಿನ್ನುತ್ತಾನೆ ಅಂದ್ರೆ ಹಣ್ಣನ್ನ ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ತಿಂತಾ ಇದ್ದಾನೆ, ಕ್ರಿಯೆ ನಡೀತಾ ಇದೆ ಅನ್ನೋದನ್ನ ನಮಗೆ ಯಾವ್ದು ತೋರಿಸಿಕೊಡ್ತದೆ? ಉತ್ತ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ತೋರಿಸಿಕೊಡ್ತದೆ. ಈಗ ನಾನು ಇದೇ ತಿನ್ನು ಅನ್ನುವಂತಹ ಪದವನ್ನ, ಧಾತುವನ್ನ ಭವಿಷ್ಯತ್ ಕಾಲಕ್ಕೆ ಸೇರಿಸೋಣ. ಭವಿಷ್ಯತ್ ಕಾಲದಲ್ಲಿ ಏನಿದೆ ಕಾಲಸೂಚಕ ಪ್ರತ್ಯಯ? ವಾ ಅನ್ನುವಂಥದ್ದು ಬರ್ತದೆ. ವಾ ಅನ್ನು ಬರ್ತದೆ. ಈಗ ಅದೇ ವಾ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಸೇರಿಸಿ ಇಲ್ಲಿ ಮತ್ತೆ ಅಖ್ಯಾತ ಪ್ರತ್ಯಯದಲ್ಲಿ ನಾನು ಏನು ಸೇರಿಸ್ತೀನಿ? ಅನು ಅನ್ನೋದನ್ನ ಸೇರಿಸ್ತೀನಿ. ಇಲ್ಲಿ ನೋಡಿ, ತಿನ್ನು, ವಾ, ಅನು ಅಂತಂದ್ರೆ ಮುಂದೆ ರಚನೆಯಾಗುವ ಕ್ರಿಯಾಪದ ಏನಿದೆ ಅಂತ ಹೇಳಿದ್ರೆ ತಿನ್ನುವನು. ಏನಿದೆ? ತಿನ್ನುವನು ಅನ್ನೋ ಪದ ರಚನೆಯಾಗುತ್ತೆ. ಪದಗಳು ಹೇಗೆ ರಚನೆ ಆದವು ಅನ್ನೋದು ನಿಮಗೆ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಮೂರೂ ಕಾಲಸೂಚಕ ಪ್ರತ್ಯಯಗಳನ್ನು ಬಳಸಿ ಕ್ರಿಯಾಪದ ರಚನೆ ಆಗೋದನ್ನ ತೋರಿಸಿಕೊಡ್ತಾ ಇದ್ದೀನಿ. ಇದೇ ವ್ಯತ್ಯಾಸ ಏನಾಗುತ್ತೆ ಅಂತ ಹೇಳಿದ್ರೆ ನೀವಿಲ್ಲಿ ಗಮನಿಸಬೇಕು ಮಕ್ಕಳೇ. ಪುಲ್ಲಿಂಗ ರೂಪದಲ್ಲಿ ನಾನು ಬರೆದಿದ್ದೀನಿ. ಅಂದ್ರೆ ನೋಡಿದನು, ನೋಡುತ್ತಾನೆ, ನೋಡುವನು, ಪುಲ್ಲಿಂಗ ರೂಪದಲ್ಲಿ ಬರೆದಿದ್ದೀನಿ. ನಾವಿಲ್ಲೇ ಅಖ್ಯಾತ ಪ್ರತ್ಯಯಗಳನ್ನ ಬದಲಾವಣೆ ಮಾಡಿದ್ರೆ ಅದರಲ್ಲಿ ಸ್ತ್ರೀಲಿಂಗ ರೂಪಕ್ಕೆ ಬದಲಾವಣೆ ಆಗುತ್ತೆ. ಇಲ್ಲಿ ಅನು ಬದಲು ಅಳು ಅನ್ನುವಂತಹ ಅಖ್ಯಾತ ಪ್ರತ್ಯಯವನ್ನ ಸೇರಿಸಿಬಿಟ್ರೆ ಅಲ್ಲಿ ಏನಾಗುತ್ತೆ? ನೋಡಿದಳು ಅನ್ನುವಂತಹ ಪದರಚನೆ ಆಗೋದನ್ನ ನೀವು ಗಮನಿಸಿರ್ಬೋದು. ಸ್ತ್ರೀಲಿಂಗ ರೂಪ ಇದ್ದದ್ದು ಏನಾಗುತ್ತೆ? ಪುಲ್ಲಿಂಗ ರೂಪ ಇದ್ದದ್ದು ಸ್ತ್ರೀಲಿಂಗ ರೂಪಕ್ಕೆ ಬದಲಾವಣೆ ಆಗುತ್ತೆ, ಅನು ಬದಲಿ ಅಳು ಅಂತಕ್ಕಂಥದ್ದನ್ನ ಸೇರಿಸಿದರೆ. ಅದೇ ರೀತಿ ತಿನ್ನುತ್ತಾನೆ ಅನ್ನೋ ಬದಲು ಇಲ್ಲಿ ಆಳೆ ಅನ್ನೋದನ್ನ ಸೇರಿಸಿಬಿಟ್ರೆ ಏನಾಗುತ್ತೆ? ಇಲ್ಲಿ ನೋಡು ಧಾತುವಿಗೆ ಆಳೆ ಸೇರಿಸಿಬಿಟ್ರೆ ಏನಾಗುತ್ತೆ? ನೋಡುತ್ತಾಳೆ ಪದರಚನೆ ಆಗೋದನ್ನ ಗಮನಿಸಬಹುದು. ನಾವಿಲ್ಲಿ ಅದನ್ನೇ ಏನಿದು ನೋಡುವನು ಅಂತ ಐತಿ, ಇಲ್ಲಿ ಮತ್ತೆ ಅಳು ಅನ್ನುವಂತಹ ಅಖ್ಯಾತ ಪ್ರತ್ಯಯವನ್ನ ಸೇರಿಸಿದ್ರೆ ಇಲ್ಲಿ ಪದರಚನೆ ಏನಾಗುತ್ತೆ? ನೋಡುವಳು
ಸ್ತ್ರೀಲಿಂಗ ರೂಪದ ಕ್ರಿಯಾಪದವಾಗಿ ಅದು ಬದಲಾವಣೆ ಆಗೋದನ್ನು ನೀವು ಗಮನಿಸ್ಬೋದು. ಸೊ ಹಾಗಾಗಿ ಎಲ್ಲದರಲ್ಲೂ ಕೂಡ ನಾವಿದನ್ನು ಬದಲಾವಣೆ ಮಾಡ್ಬೋದು. ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ಬೋದು? ಲಿಂಗವಾಚಕಗಳಾಗಿ, ಹಾಗೆಯೇ ವಚನವಾಚಕಗಳ ರೂಪಗಳಲ್ಲಿ ನಾವಿದನ್ನೇನು ಮಾಡ್ತಾ ಹೋಗ್ಬೋದು? ಬದಲಾವಣೆಯನ್ನು ಮಾಡ್ತಾ ಹೋಗ್ಬೋದು. ನಾನಿಲ್ಲಿ ನಿಮಗೆ ಇವತ್ತು ತೋರಿಸ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ, 3 ಕಾಲಸೂಚಕ ಪ್ರತ್ಯಯಗಳನ್ನು ಇಟ್ಕೊಂಡು ಧಾತುವಿನ ಜೊತೆಗೆ ಅಖ್ಯಾತ ಪ್ರತ್ಯಯಗಳು ಸೇರಿಕೊಂಡು ಹೇಗೆ ಕ್ರಿಯಾಪದಗಳು ಆಗ್ತವೆ ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದೀನಿ. ಆಮೇಲೆ ಭಾಳ ಚೆನ್ನಾಗಿ ಗೊತ್ತಿರಬೇಕು ಮಕ್ಕಳೇ, ಕ್ರಿಯಾಪದ ರಚನೆ ಆಗಬೇಕು ಅಂತ ಹೇಳಿದ್ರೆ ಭಾಳ ಮುಖ್ಯ. ಈಗ ಹೇಳ್ತಿರೋದು ಸರಿಯಾಗಿ ತಿಳ್ಕೊಳ್ಳಿ. ಧಾತು ಮತ್ತು ಅಖ್ಯಾತ ಪ್ರತ್ಯಯಗಳ ಮಧ್ಯೆ ಏನು ಬರ್ತತಿ ಅಂದರೆ ಕಾಲಸೂಚಕ ಪ್ರತ್ಯಯಗಳು ಬರ್ತತಿ. ಹಂಗೆ ಬಂದು ರಚನೆಯಾಗುವ ಪದಗಳನ್ನೇ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಮತ್ತೊಂದ್ಸಲ ಹೇಳ್ತೀನಿ, ಚೆನ್ನಾಗಿ ನೆನಪಿರಲಿ ಮಕ್ಕಳೇ. ಒಂದು ಕ್ರಿಯಾಪದ ಆಗಬೇಕು ಅಂದರೆ ಯಾವುದರ ಮಧ್ಯೆ ಏನೇನು ಸೇರಬೇಕು? ಧಾತು ಹಾಗೂ ಅಖ್ಯಾತ ಪ್ರತ್ಯಯಗಳ ಮಧ್ಯೆ ಏನು ಬರಬೇಕು? ಕಾಲಸೂಚಕ ಪ್ರತ್ಯಯಗಳು ಬರಬೇಕು. ಬಂದು ರಚನೆಯಾಗುವಂತಹ ಪದಗಳನ್ನೇ ಏನಂತ ಕರೀತಾರೆ? ಕ್ರಿಯಾಪದಗಳು ಅಂಥೇಳಿ ಕರೀತಾ ಹೋಗ್ತಾರೆ. ನಾನು 3 ಕಾಲಸೂಚಕ ಪ್ರತ್ಯಯಗಳನ್ನು ಬಳಸಿಕೊಂಡು ಕ್ರಿಯಾಪದಗಳು ಹೇಗೆ ರಚನೆ ಆಗ್ತವೆ ಅನ್ನೋದನ್ನು ನಿಮ್ಗಳಿಗೆ ತೋರಿಸಿಕೊಟ್ಟಿದ್ದೀನಿ. ಹಾಗೆಯೇ ಹಿಂದಿನ ತರಗತಿಯಲ್ಲಿ ಹೇಳ್ದಂಗೆ ನೀವು ಕ್ರಿಯಾಪದವನ್ನು ಸೂಕ್ಷ್ಮವಾಗಿ ಗಮನಿಸಿಬಿಟ್ರೆ ನಮಗೆ ಅಲ್ಲಿ ಗೊತ್ತಾಗ್ಬಿಡ್ತದೆ. ಆ ಕ್ರಿಯಾಪದದಲ್ಲೇ ನಮಗೆ ಕಾಲಸೂಚಕ ಪ್ರತ್ಯಯಗಳು ಕಣ್ಣಿಗೆ ಬೀಳ್ತವೆ. ಅದರ ಮೇಲೂ ಕೂಡ ನೀವು ಅದು ಯಾವ ಕಾಲದ ಕ್ರಿಯಾಪದ ಅನ್ನೋದನ್ನು ಗುರುತಿಸ್ಬಿಡ್ಬೋದು. ನೋಡಿ, ಅಲ್ಲಿ ನೋಡಿದನು ಅನ್ನೋದ್ರೊಳಗೆ ಏನಿದೆ? ದಾ ಇದೆ. ಹಾಗೇನೆ ನೋಡುತ್ತಾನೆ ಅನ್ನೋದ್ರೊಳಗಡೆಗೆ ಏನು ಅಡಗಿದೆ? ಉತ್ತ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಅಡಗಿದೆ. ಹಾಗೇನೆ ನೋಡುವನು ಅನ್ನೋದ್ರೊಳಗಡೆಗೆ ಏನಿದೆ? ವಾ ಇದೆ. ನೋಡುವನು ಆಗಿರ್ಬೋದು, ನೋಡುವಳು ಆಗಿರ್ಬೋದು, ಅಥವಾ ಬಹುವಚನ ರೂಪಕ್ಕೂ ಬದಲಾಯಿಸ್ಬೋದು ಅಂತ ಹೇಳಿದೆ ನಾನು. ನೋಡುವರು ಅಂತ ಹೇಳಿ ಆಗುತ್ತೆ. ಅವಾಗ ನಮಗಲ್ಲಿ ವಾ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಸಿಕ್ಬಿಡ್ತದೆ. ವಾ ಅಂದ್ರೆ ಅದು ಭವಿಷ್ಯತ್ ಕಾಲವನ್ನು ಸೂಚಿಸ್ತಕ್ಕಂಥದ್ದು. ಇಲ್ಲಾದರೂ ಕೂಡ ಅಷ್ಟೇ. ನೋಡಿ, ಎರಡನೇ ಉದಾಹರಣೆ ನಾನು ಏನು ತಗೊಂಡಿದ್ದೀನಿ? ಧಾತು ತಿನ್ನು ಅನ್ನೋದು ತಗೊಂಡಿದ್ದೀನಿ. ಇಲ್ಲಿ ಕ್ರಿಯಾಪದಗಳು ರಚನೆ ಆಗಿದ್ದಾವೆ. ದಾ ಅಂತ ಬಂದಿದೆ, ತಿಂದನು ಅಂತ ಬಂದಿದೆ ಅಂದ್ರೆ ಅಲ್ಲಿ ಅದು ಭೂತಕಾಲ. ಹಾಗೇನೆ ತಿನ್ನುತ್ತಾನೆ ಅಂತಂದ್ರೆ ಇದ್ರೊಳಗಡೆಗೆ ಏನು ಅಡಗಿದೆ? ಉತ್ತ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಇದ್ರೊಳಗಡೆ ಅಡಗಿರೋದನ್ನು ನೀವು ಗಮನಿಸ್ಬೋದು. ಉತ್ತ ಬಂದಿದೆ ಅಂದ್ರೆ ಅದು ಯಾವ ಕಾಲ? ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ. ಹಾಗೇನೆ ತಿನ್ನುವನು ಅನ್ನೋದ್ರಲ್ಲಿ ಏನಿದೆ? ವಾ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಬಂದಿದೆ. ಸೊ ಹಾಗಾಗಿ ಅದು ಭವಿಷ್ಯತ್ ಕಾಲ, ಅಂದ್ರೆ ಮುಂದೆ ಕ್ರಿಯೆ ನಡೆಯೋದನ್ನ ಹೇಳುವಂಥದ್ದು. ಇವುಗಳನ್ನ ನಾನು ಈ ದಿವಸ ನಿಮಗೆ ಪರಿಚಯಿಸಿದ್ದೇನೆ. 3 ಕಾಲಸೂಚಕ ಪ್ರತ್ಯಯಗಳನ್ನು ಬಳಸಿಕೊಂಡು ಹೇಗೆ ಕ್ರಿಯಾಪದಗಳು ರಚನೆ ಆಗ್ತವೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಮನನ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಯಾರೆಲ್ಲ ಈ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪ್ರೀತಿ ಪಾತ್ರರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳಿ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ಮುಂದಿನ ತರಗತಿಯಲ್ಲಿ ಕ್ರಿಯಾಪದದ ಮೂಲ ರೂಪ ಆಗಿರ್ತಕ್ಕಂತಹ ಧಾತು, ಆ ಧಾತುವಿನ ವಿಧಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ. ನಮಸ್ಕಾರಗಳು.